ತಿಮ್ಮು ಅಂತ ಕುವೆಂಪು ನಾವೆಲ್ಸಲ್ಲೆಲ್ಲ ಬರುತ್ತೆ ತಿಮ್ಮು ಅಂತ ಅವ್ರಿಗೆ ಕೊಟ್ಟಿರ್ತಾರೆ. ಹಾಗೆ ಕೊಟ್ಟು ಸಂಬಂಧ ಅವೆಲ್ಲ ಹಳೆ ಸಂಬಂಧಗಳೇ. ಆಮೇಲೆ ಮುಂದೆ ಇದು 37 ಕುವೆಂಪು ಅವ್ರು ಮದುವೆ ಆಗ್ತಾರೆ. ಅವ್ರ ಮಕ್ಕಳು ತೇಜಸ್ವಿ ಇವರೆಲ್ಲ. ಓಕೆ. ಇನ್ನೊಬ್ರು ತಂಗಿ ಇವರು ಶಾರದಾ ಅಂಥೇಳಿ ಅವರು ಕೇಶವ ಹೆಗಡೆ ಅಂತ ಅವ್ರನ್ನ ಮದುವೆ ಆಗಿರ್ತಾರೆ. ಅವ್ರ ಮಗ ಸೇನಾನಿ, ಕೃಪಾಕರ ಸೇನಾನಿ ಅಂತ ಫೇಮಸ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅವರು ಗ್ರ್ಯಾಂಡ್ ಪ್ರಿ ಅವಾರ್ಡ್ ಎಲ್ಲ ತಗೊಂಡಿದ್ದಾನೆ. ಏನ್ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಿಮ್ಮ ಸಂಬಂಧಿಕರೇ ಆದ್ರೆ ಹೇಗೆ? ಇವ್ರು ಎನ್ ಡಿ ವೆಂಕಟೇಶ್ ಅಂತ ಹೈಕೋರ್ಟ್ ಜಡ್ಜ್ ಆಗಿದ್ರು. ಇವರು ಒಬ್ಬರು ಹೇಮಾವತಿಯರ ತಂಗಿನ ಮದುವೆ ಆಗಿರ್ತಾರೆ. ಅದು ನಮ್ಮ ಮನೆಯವರ ಪರಿಣಿತ ಅವರ ದೊಡ್ಡಪ್ಪ, ಅವ್ರ ತಂದೆದು ಅಣ್ಣ ಇವರು. ಅವರ ಇದು ಫ್ಯಾಮಿಲಿ. ಇವರು ದೇವಂಗಿ ಪ್ರಫುಲ್ ಚಂದ್ರ ಅಂಥೇಳಿ ಕೃಷಿನಲ್ಲೆಲ್ಲ ಅವಾರ್ಡೆಲ್ಲ ತೊಗೊಂಡಿರ್ತಾರೆ. ಇವರು ಲೀಲಾವತಿ ಅನ್ನವರು ಪ್ರಫುಲ್ ಚಂದ್ರ ಅವರ ಅಕ್ಕ ಡಾಕ್ಟರ್ ಚಿನ್ನಯ್ಯನವರು ಅಂತ. ಇವರು ಜಯದೇವ ಹಾಸ್ಪಿಟಲ್ ಫಸ್ಟ್ ಫೌಂಡರ್ ಡೈರೆಕ್ಟ್ರು. ಅವಾಗ ಮುಂಚೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಒಂದೇ ಇದು ಹಾಸ್ಪಿಟ್ಲಲ್ಲೇ ಹಾರ್ಟ್ದು ಒಂದು ಡಿಪಾರ್ಟ್ಮೆಂಟ್ ಥರ ಇತ್ತು. ಆಮೇಲೆ ಇವ್ರು ಏನು ಮಾಡ್ತಾರೆ, ಜಾಸ್ತಿ ರಶ್ ನೋಡಿಬಿಟ್ಟು ಗೌರ್ಮೆಂಟಿಗೆ ಪ್ರಪೋಸಲ್ ಕೊಟ್ಟು ಹೊಸದಾಗಿ ಒಂದು ಹಾರ್ಟ್ ಹಾಸ್ಪಿಟ್ಲೇ ಬೇಕು ಅಂತ ಜಯದೇವ ಹಾಸ್ಪಿಟ್ಲಿಗೆ ಫಸ್ಟ್ ಇದು ಮಾಡ್ತಾರೆ. ಇವ್ರಿಗೆ ಪದ್ಮಶ್ರೀನೂ ಬಂದಿತ್ತು ಇವರಿಗೆ. ನಿಮ್ದು ಫ್ಯಾಮಿಲಿ ಹಿನ್ನೆಲೆ ಇದೆ ಅಂದಂಗಾಯ್ತು ನೋಡಿ. ಇವರು ರಾಮನ್ಗೌಡ್ರ ಮೊದಲೇ ಮಗಳು ಕನಕ ಅಂತ. ಇವ್ರ ಹಸ್ಬೆಂಡೇ ಪದ್ಮನಾಭ ಅಂತ. ಪದ್ಮನಾಭ ನಗರ ಇದೆಯಲ್ಲ ಬೆಂಗಳೂರಿನಲ್ಲಿ. ಕನಕ ಅವ್ರ ಹಸ್ಬೆಂಡ್ ಪದ್ಮನಾಭ ನಗರ, ಸಿ ಜೆ ಪದ್ಮನಾಭ್ ಅಂತ. ಏನಾಗಿದ್ರು ಅವರು ಅವಾಗಿನ ಕಾಲದಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಅವರು ಬೆಂಗಳೂರು ಡೆವಲಪ್ಮೆಂಟಿಗೆ ತುಂಬ ಕಾಂಟ್ರಿಬ್ಯೂಷನ್ಸ್ ಇತ್ತು ಅವ್ರದ್ದು. ಹಾಗಾಗಿ ಅವ್ರು ಪದ್ಮನಾಭ ನಗರ ಅಂತ ಅವ್ರು ಇದು ಮಾಡಿ. ಈವನ್ ಅವ್ರ ಫಾದರು ಕೂಡ ಎಚ್ ಸಿ ಜವರಯ್ಯನವರು ಅಂತ. ಅವರು ಜವರಯ್ಯನವರು ಫಸ್ಟ್ ಹಾರ್ಟಿಕಲ್ಚರ್ ಡೈರೆಕ್ಟ್ರು ಇಂಡಿಯನ್. ಮುಂಚೆ ಡಾಕ್ಟರ್ ಕೋಲ್ಮನ್ನು, ಕ್ಯಾಂಬ್ರಿಡ್ಜ್ ಅವರೆಲ್ಲ ಇರ್ತಾರೆ. ಆಮೇಲಿಂದ ಇವರು ಫಸ್ಟು ಹಾರ್ಟಿಕಲ್ಚರ್ ಡೈರೆಕ್ಟ್ರು ಈ ಪದ್ಮನಾಭ ಅವ್ರ ತಂದೆ. ಸೊ ಇದೇ ಥರ ನಮ್ಮ ಆಜನ್ ಬ್ರದರ್ಸು ಸಿಸ್ಟರ್ಸು ಅವ್ರದ್ದು ಫುಲ್ ಫ್ಯಾಮಿಲಿ. ನಾನು ಇಲ್ಲಿದ್ದೀನಿ, ಇದು ನನ್ನ ಮಗಳು ಮಗ ಆ ಥರ ಇಲ್ಲಿ. ಇದು ನನ್ನ ಬ್ರದರ್ ಆ್ಯಂಡ್ ಸಿಸ್ಟರು, ಇದು ನನ್ನ ಮಗಳು ಆ ಥರ. ಸಿದ್ಧಾರ್ಥ ನಮ್ಮ ಅಜ್ಜನ ತಮ್ಮ ಇದ್ದರು. ಇವರು ಕೊನೆ ತಮ್ಮ ತಿಮ್ಮಣ್ಣಗೌಡರು. ಅವರ ಮಗಳು ರತ್ನಮ್ಮ ಅಂತ. ಅವ್ರ ಮಗಳು ವಾಸಂತಕ್ಕನ ಮಗನೇ ಸಿದ್ಧಾರ್ಥ. ವಾಸಂತಕ್ಕನ್ನ ಇವರು ಕೇಶವ ಹೆಗ್ಡೆಯವ್ರ ಬ್ರದರ್ ಗಂಗೆ ಹೆಗ್ಡೆಯರು ಅಂತಿರ್ತಾರೆ. ಅವ್ರಿಗೆ ವಾಸಂತಕ್ಕನ್ ಕೊಟ್ಟಿತ್ತು. ಗಂಗೆ ಹೆಗ್ಡೆಯರು ವಾಸಂತಕ್ಕರ ಮಗ ಅವನು ಸಿದ್ಧಾರ್ಥ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ದೇವಾಂಗಿ ಮನೆದೇವ್ ಸರ್ ಮನೆ ಬೋರ್ಡಲ್ಲಿದ್ದಾರೆ ನೋಡ್ಬೋದು. ಇಡೀ ಬೆಂಗಳೂರಲ್ಲಿ ಪ್ರತಿಯೊಂದು ರಸ್ತೆಗೆ ಹೆಸರಿಡಬೇಕು ಅಂತ ಹೇಳಿದ್ರು ಕೂಡ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಅದಕ್ಕೊಂದು ಹಿನ್ನೆಲೆ ಇರಬೇಕು. ಐತಿಹಾಸಿಕವಾಗಿ ಅವರು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರಬೇಕು. ಅದರಲ್ಲಿ ಉದಾಹರಣೆಗೆ ಪದ್ಮನಾಭ ನಗರ ಹೆಸರು ಬಂದಿದ್ದು ಹೇಗೆ ಅಂತ ಹೇಳಿದರು. ಮತ್ತು ಜಯದೇವ ಇವಾಗ ಹೃದಯಾಲಯ ಎಲ್ಲ ನೋಡ್ತೀವಲ್ಲ, ದೊಡ್ಡ ಫೇಮಸ್ ಹಾಸ್ಪಿಟಲ್ಲು, ಹಾರ್ಟ್ ಹಾಸ್ಪಿಟಲ್.